ನೀವೀಗ ನೋಡ್ತಾ ಇರೋದು 120-130 ವರ್ಷಗಳಷ್ಟು ಹಳೇದಾಗಿರ್ತಕ್ಕಂತಹ ಒಂದು ಮನೆ. ಗಾಳಿ ಮಳೆ ಬಿಸಿಲಿಗೆ ಅಂಜದೀರ ಜಗ್ದೀರ ದೃಢವಾಗಿ ಬೆಟ್ಟದಂತೆ ನಿಂತಿದೆ. ಎಷ್ಟೇ ಮಳೆ ಬಂದರೂ ಒಂದು ತೊಟ್ಟು ಹನಿಯೂ ಸಹ ನೀರು ಸೋರೋದಿಲ್ವಂತೆ. ಅದ್ಭುತವಾಗಿರ್ತಕ್ಕಂತಹ ಒಂದು ಜಗಲಿ ನೋಡ್ರಿ, ಆ ಮನೆ ಮುಂದೆ ಜಗಲಿ ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಆಗಿನ ಕಾಲದಲ್ಲಿ ಜನ ಮೈ ಮುರಿದು ಕೆಲಸ ಮಾಡೋರು, ಹೊಟ್ಟೆ ತುಂಬ ಊಟ ಮಾಡೋರು, ಸಂಜೆ ಆರಾಮಾಗಿ ಗಂಡ ಹೆಂಡತಿ ವೀಳ್ಯದಲ್ಲಿ ಹಾಕ್ಕೊಂಡು ಲೋಕಾಭಿರಾಮವಾಗಿ ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದು. ಯಾವುದೇ ಒಂದು ತಂತ್ರಜ್ಞಾನದ ಹಂಗಿಲ್ಲ, ಆಡಂಬರದ ಒಂದು ಹಂಗಿಲ್ಲ. ಆ ಮನೆ ಒಳಗೂ ನೋಡ್ರೆ ಎಷ್ಟು ಅದ್ಭುತವಾಗಿದೆ. ತನ್ನದೇ ಆಗಿರುವಂತಹ ಸ್ವಾಭಾವಿಕ ಸೊಬಗಿನಿಂದ ಕಂಗೊಳಿಸ್ತಾ ಇದೆ ಈ ಒಂದು ಮನೆ. ಯಾವುದೇ ಒಂದು ಆಡಂಬರ ಇಲ್ಲ, ಎಷ್ಟು ಸರಳವಾಗಿ ಮನುಷ್ಯನಿಗೆ ಬದುಕಲಿಕ್ಕೆ ಏನು ಬೇಕೋ ಅಷ್ಟು ಮಾತ್ರ, ಎಲ್ಲ ಕಲ್ಲಿನಿಂದ ಮಾಡಿರ್ತಕ್ಕಂತಹ ಶಾಶ್ವತವಾಗಿರ್ತಕ್ಕಂಥ ಒಂದು ಮನೆ. ಆ ಬಾಗಿಲು ನೋಡಿದ್ರೆ ಆ ಫ್ರೇಮು ಎಷ್ಟು ಕಲೋಪಾಸಕರು ಇವರು ಅಂತ ಗೊತ್ತಾಗುತ್ತೆ ನಮಗೆ. ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಕೆತ್ತನೆಗಳು ಆ ಒಂದು ಬಾಗಿಲಿನ ಒಂದು ಫ್ರೇಮಲ್ಲಿ ನಾವು ನೋಡಬಹುದು. ಈ ಮನೆಯಲ್ಲಿ ಮತ್ತಷ್ಟು ನನಗೆ ತುಂಬ ಇಷ್ಟ ಆಗಿದ್ದೇನಪ್ಪ ಅಂದರೆ, ಹಳೇ ಕಾಲದ ನೆನಪುಗಳು ಇವತ್ತು ಅವರು ಮಾಸದಂತೆ ಹಂಗೇ ಇಟ್ಕೊಂಡಿದ್ದಾರೆ. ಆ ಗಡಿಯಾರದ ಹಳೇ ಕಾಲದ ಒಂದು ಲೋಲಕ, ಆ ಒಂದು ಸೀಮೆ ಎಣ್ಣೆ ಬುಡ್ಡಿ, ಆ ಹಳೇ ಕಾಲದ 1 ಕಾಸು 2 ಕಾಸು 3 ಕಾಸು 5 ಪೈಸೆ 10 ಪೈಸೆ 1 ರೂಪಾಯಿ 2 ರೂಪಾಯಿ ನೋಟು, ಈ ಒಂದು ಕಾಸುಗಳು, ಆ ಹಳೇ ಕಾಲದ ಮರದ ಪೆಟ್ಟಿಗೆಗಳು, ಆ ಬಿದಿರಿನ ಒಂದು ಬುಟ್ಟಿಗಳು, ಆ ದೇವರ ಪಟಗಳು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು. ಅವರದೇ ಕುಟುಂಬದ ಒಬ್ಬ ಸದಸ್ಯ ತನ್ನ ಕೈಯಿಂದ ಬಿಡಿಸಿರ್ತಕ್ಕಂಥ ಪೇಂಟಿಂಗ್ಸ್ ಅವು. ಅವರೇ ಬರೆದಿರ್ತಕ್ಕಂಥ ಪೇಂಟಿಂಗ್ಸ್ಗೆ ಪ್ರತಿನಿತ್ಯ ಆ ದೇವರ ಪಟಗಳಿಗೆ ಅವರು ಪೂಜೆ ಮಾಡ್ತಾ ಇದ್ರು. ನೋಡ್ರೆ ಎಷ್ಟು ಸ್ವಾಭಾವಿಕವಾಗಿದೆ. ಯಾವುದೇ ಒಂದು ತಂತ್ರಜ್ಞಾನದ ಹಂಗಿಲ್ಲ. ಈ ಒಂದು ಕಾಂಪಿಟೇಷನ್ ಜಗತ್ತಿನ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇಲ್ಲ. ತನ್ನದೇ ಆಗಿರ್ತಕ್ಕಂತಹ ಲೋಕದಲ್ಲಿ ಆರಾಮವಾಗಿ ಸರಳವಾಗಿ ಬದುಕ್ತಕ್ಕಂಥದ್ದು. ಎಷ್ಟು ತುಂಬ ಇಷ್ಟ ಆಯ್ತು ನನಗೆ ಈ ಮನೆ. ಯಾವುದೋ ಒಂದು ಲೋಕಕ್ಕೆ ಹೋಗಿ ಬಂದಂಗೆ ಅನಿಸ್ತು. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತಷ್ಟು ಜನ ತಿಳಿಯೋದಕ್ಕೋಸ್ಕರ ಶೇರ್ ಮಾಡಿ. ಥ್ಯಾಂಕ್ ಯು.